ಹಾಯ್ ಸ್ಟೂಡೆಂಟ್ಸ್, ನೀವು ಇಂಡಿಯನ್ ಆರ್ಮಿ ಸೇರಬೇಕಾ? ಹಾಗಾದರೆ ಈ ಜಿಕೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ನೀವು ಎಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದಿರಿ ಕಮೆಂಟ್ ಮಾಡಿ. ದಿನನಿತ್ಯ ಬರುವ ವಿಡಿಯೋಗಳನ್ನು ತಪ್ಪದೇ ನೋಡಿ. First question. Who was the first Indian woman to be elected as a president of United National General Assembly? ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಆಯ್ಕೆಯಾದ ಭಾರತದ ಮೊದಲ ಮಹಿಳೆ ಯಾರು? ಆಪ್ಷನ್ ಎ ವಿಜಯಲಕ್ಷ್ಮಿ ಪಂಡಿತ್, ಆಪ್ಷನ್ ಬಿ ನರ್ಗಿಸ್ ದತ್, ಆಪ್ಷನ್ ಸಿ ಸುಚೇತಾ ಕೃಪಲಾನಿ, ಆಪ್ಷನ್ ಡಿ ಸರೋಜಿನಿ ನಾಯ್ಡು. The answer is option A, Vijayalakshmi Pandit. Second question. Who was the first woman to reach twice on Mount Everest? ಎರಡು ಬಾರಿ ಮೌಂಟ್ ಎವರೆಸ್ಟ್ ಶಿಖರೇರಿದ ಪ್ರಥಮ ಮಹಿಳೆ ಯಾರು? ಆಪ್ಷನ್ ಎ ಸಂತೋಷ್ ಯಾದವ್, ಆಪ್ಷನ್ ಬಿ ಸುಮಾ ಸಿರು, ಆಪ್ಷನ್ ಸಿ ಸೂರಜ್ ಲತಾ ದೇವಿ, ಆಪ್ಷನ್ ಡಿ ಜ್ಯೋತಿ ರಾಧಾವ. The answer is option A, Santosh Yadav. Third question. Which of the following is India's biggest river island? ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತಿ ದೊಡ್ಡದಾದ ನದಿ ದ್ವೀಪವಾಗಿದೆ? ಆಪ್ಷನ್ ಎ ಮಜುಲಿ ಐಲ್ಯಾಂಡ್, ಆಪ್ಷನ್ ಬಿ ಗುಂಡು ಐಲ್ಯಾಂಡ್, ಆಪ್ಷನ್ ಸಿ ದಿಯು ಐಲ್ಯಾಂಡ್, ಆಪ್ಷನ್ ಡಿ ದೀವಾರ್ ಐಲ್ಯಾಂಡ್. The answer is option A, Majuli Island. Fourth question. India's biggest river island is located in which river? ಭಾರತದ ಅತಿ ದೊಡ್ಡದಾದ ನದಿ ದ್ವೀಪ ಯಾವ ನದಿಯಲ್ಲಿ ಸ್ಥಿತವಾಗಿದೆ? ಆಪ್ಷನ್ ಎ ಕೃಷ್ಣ, ಆಪ್ಷನ್ ಬಿ ಗಂಗಾ, ಆಪ್ಷನ್ ಸಿ ಬ್ರಹ್ಮಪುತ್ರ, ಆಪ್ಷನ್ ಡಿ ಗೋದಾವರಿ. The answer is option C, Brahmaputra. Fifth question. Area wise, which one of the following is the largest Lok Sabha constituency? ಈ ಕೆಳಗಿನವುಗಳಲ್ಲಿ ಯಾವುದು ಅತಿ ದೊಡ್ಡದಾದ ಲೋಕಸಭಾ ಕ್ಷೇತ್ರವನ್ನು ಹೊಂದಿರುವ ಪ್ರದೇಶವಾಗಿದೆ? ಆಪ್ಷನ್ ಎ ಕಚ್, ಆಪ್ಷನ್ ಬಿ ಕಾಂಗ್ರಾ, ಆಪ್ಷನ್ ಸಿ ಪಾಟ್ನಾ ಸಾಹಿಬ್, ಆಪ್ಷನ್ ಡಿ ಲಡಾಖ್. The answer is option D, Ladakh. Sixth question. India's first semi-high-speed train Tejas will run between. ಭಾರತದ ಪ್ರಥಮ ಸೆಮಿ ಹೈ ಸ್ಪೀಡ್ ತೇಜಸ್ ರೈಲು ಯಾವ ನಗರಗಳ ಮಧ್ಯೆ ಚಲಿಸುವುದು? ಆಪ್ಷನ್ ಎ ದೆಹಲಿ ಕೋಲ್ಕತ್ತಾ, ಆಪ್ಷನ್ ಬಿ ಕೋಲ್ಕತ್ತಾ ಚೆನ್ನೈ, ಆಪ್ಷನ್ ಸಿ ಚೆನ್ನೈ ಮುಂಬೈ, ಆಪ್ಷನ್ ಡಿ ಮುಂಬೈ ದೆಹಲಿ. The answer is option B, Kolkata, Chennai. Seventh question. Which of the following animals does not find a place in the national emblem of India? ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ ಈ ಕೆಳಗಿನ ಯಾವ ಪ್ರಾಣಿಗೆ ಸ್ಥಾನವಿಲ್ಲ? ಆಪ್ಷನ್ ಎ ಬುಲ್, ಆಪ್ಷನ್ ಬಿ ಕ್ಯಾಮಲ್, ಆಪ್ಷನ್ ಸಿ ಹಾರ್ಸ್, ಆಪ್ಷನ್ ಡಿ ಲಯನ್. The answer is option B, camel. 8th question. Who has designed the flag of independent India? ಸ್ವತಂತ್ರ ಭಾರತದ ರಾಷ್ಟ್ರ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಬಂಕಿಂ ಚಂದ್ರ ಚಟರ್ಜಿ, ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಡಿ ಪಿಂಗಾಳಿ ವೆಂಕಯ್ಯ. The answer is option D, Pingali Venkaya. 9th question. What is the ratio of length and breadth of India's flag? ಭಾರತದ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲದ ಅನುಪಾತ ಎಷ್ಟು? ಆಪ್ಷನ್ ಎ 5:3, ಆಪ್ಷನ್ ಬಿ 3:2, ಆಪ್ಷನ್ ಸಿ 3:4, ಆಪ್ಷನ್ ಡಿ 2:3.
The answer is option B, 3:2. 10th question. Who had composed Muhammad Iqbal's song Sare Jahan Se Acha? ಮಹಮ್ಮದ್ ಇಕ್ಬಾಲರ ಸಾರೆ ಜಹಾಂ ಸೆ ಅಚ್ಚಾ ಗೀತೆಯನ್ನ ಯಾರು ಸಂಯೋಜಿಸಿದ್ದಾರೆ? ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಬಿ ಅರವಿಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಸಿ ಪಂಡಿತ್ ರವಿಶಂಕರ್, ಆಪ್ಷನ್ ಡಿ ಚಿತ್ತಾಲ್ಕರ್ ರಾಮಚಂದ್ರ. The answer is option C, ಪಂಡಿತ್ ರವಿಶಂಕರ್. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ್, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ